ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ಒಂದು ಆಧ್ಯಾತ್ಮಿಕತೆಯ ಚಿಂತನ ಮಂಥನವನ್ನು ಮಾಡೋಣಂತ. ಏನಪ್ಪ ಅಂತಂದ್ರೆ, ಜಗದಗಲ ಮಂಟಪಕ್ಕೆ ಮುಗಿಲಗಲದ ಮೇಲುಕಟ್ಟಿನಲ್ಲಿ ಚಿತ್ರ ವಿಚಿತ್ರವನ್ನು ನೋಡುತ್ತಾ ನೋಡುತ್ತಾ ಧ್ಯಾನ ವಿಶ್ರಾಂತಿಯಲ್ಲಿ ದಿಟದಿಟವೆಂಬುದೊಂದು ದರ್ಶನವನ್ನು ನೋಡುತ್ತಾ ನೋಡುತ್ತಾ ಗಗನ ಗಂಭೀರದಲ್ಲಿ ಉದಯವಾಯುತ್ತ ಕಂಡೆ ಗುಹೇಶ್ವರ ಲಿಂಗ ತಾನಿಯಾಗಿ ಅಂತೇಳಿ ಅಲ್ಲಂ ಪ್ರಭುದೇವರು ಹೇಳ್ತಾರೆ. ಅಂದ್ರೆ ಅಧ್ಯಾತ್ಮ ಕ್ಷೇತ್ರದ ಮಹಾಮೇರು ಬಯಲು ಕಾಯಸಿದ್ದ ಶರೀಫರ ಒಂದು ಹೃದಯ ಮಂದಿರದ ಪ್ರಭುವಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳ ಒಂದು ದಿವ್ಯ ದರ್ಶನ ಇದು. ಅಧ್ಯಾತ್ಮ ಜೀವಿಗೆ ಜಗತ್ಯ ಮಂಟಪ, ಭಾನುಮಂಡಲವೇ ಮೇಲುಕಟ್ಟು, ಅಲ್ಲಿ ತೋರುವ ದೃಶ್ಯಾವಳಿಗಳೇ ದೇವರ ಲೀಲೆ. ಅವನು ಅನುಭವಿಸುವ ವಿಶ್ರಾಂತಿ ಅಂದ್ರೆ ಅದವ ಧ್ಯಾನ. ತೋರುವಂಥ ಸೃಷ್ಟಿಗೆ ಕಾರಣವಾದಂಥ ಸತ್ಸ್ವರೂಪವೇ ದಿಟವಾಗಿ ತೋರುವ ದರ್ಶನ. ದೇಹ ಮನ ಭಾವಗಳನ್ನು ಮೀರಿ ತಾನಾದುದೇ ಗುಹೇಶ್ವರ ಲಿಂಗ. ಅಂದ್ರೆ ಪರಮಾತ್ಮ ತಾನೇ ತಾನಾಗಿ ಆ ಪರಮಾತ್ಮ ಸ್ವರೂಪಿ ಆಗ್ತಾನ ಅಂತೇಳಿ ಹೇಳ್ತಾರೆ. ಈ ಜಗತ್ತಿನೊಳಗೆ ತೋರುವ ದೇವರ ಮೂರ್ತಿಗಳೆಲ್ಲ ಏನಪ್ಪ ಅಂದ್ರೆ ಮಾನವ ಕಲ್ಪಿತ. ತನ್ನ ಒಂದು ತಾತ್ಕಾಲಿಕ ಆಸೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ, ದುಃಖವನ್ನು ಮರೆಯುವ ಸಲುವಾಗಿ, ಮನಸ್ಸಿನ ಸಮಾಧಾನಕ್ಕಾಗಿ, ಶತ್ರುಗಳ ಮತ್ತು ಕಾಡು ಪ್ರಾಣಿಗಳ ಭಯವನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಮಾನವ ಮೊದಲ ತನಗಿಂತಲೂ ಒಂದು ದೊಡ್ಡ ಶಕ್ತಿ ಐತಿ ಅಂತೇಳಿ ಕಲ್ಪಿಸಿಕೊಂಡ. ಅದಕ್ಕೆ ಮೂರ್ತ ರೂಪವನ್ನು ಕೊಡೋಕೆ ಪ್ರಯತ್ನ ಮಾಡಿದ. ಇದು ಮಾನವನ ಮೊದಲ ದೇವರ ಒಂದು ಕಲ್ಪನೆ. ಕಾಡು ಪ್ರಾಣಿಗಳು ಬೆಂಕಿಗೆ ಹೆದರುತ್ತಿದ್ದವು. ಇದನ್ನು ತಿಳಿದಂಥ ಮನುಷ್ಯ ಆ ಬೆಂಕಿಯನ್ನು ಅಂದ್ರೆ ಆ ಅಗ್ನಿಯನ್ನು ದೇವರಂತೇಳಿ ತಿಳ್ಕೊಂಡು, ನಂತರ ಮುಂದೆ ಆ ಮನುಷ್ಯ ಏನು ಮಾಡಕತ್ತಿದ ಅಂದ್ರೆ ಕೃಷಿಯನ್ನು ಪ್ರಾರಂಭ ಮಾಡಿದ ಮೇಲೆ ಈ ಭೂಮಿಯನ್ನು ದೇವರಂತೇಳಿ ಭಾವಿಸ್ಕೊಂಡ ಆ ಭೂಮಿಯನ್ನು ಪೂಜೆ ಮಾಡಕತ್ತ. ಇನ್ನು ಗಗನದಿಂದ ಸುರಿಯುವ ಮಳೆಯಿಂದ ಆ ಒಂದು ದೇವತೆಯನ್ನು ಕಲ್ಪನೆ ಮಾಡಿಕೊಂಡ ದೇವರಂತೇಳಿ ಅದನ್ನು ಪೂಜೆ ಮಾಡಿದ. ಆಕಾಶ ಅಂದ್ರೆ ದೇವತೆಗಳ ಸ್ಥಾನ, ಅದು ಸ್ವರ್ಗ ಅಂತೇಳಿ ಸಾವಿರಾರು ವರ್ಷ ನಂಬಿ ಅದನ್ನು ಕೂಡ ಪೂಜೆ ಮಾಡಕತ್ತಿದ. ಹೆಂಗೆ ಈ ಒಂದು ಜಗತ್ತು ವಿಜ್ಞಾನ ಕ್ಷೇತ್ರದೊಳಗೆ ಪ್ರಗತಿ ಆದಂಗೆ ಆಧ್ಯಾತ್ಮ ಕ್ಷೇತ್ರದೊಳಗೂ ಕೂಡ ನಿರಂತರವಾಗಿ ಪ್ರಗತಿ ಆಗ್ತಾ ಬಂತು. ಮುಂದೆ ಬರ್ತಾ ಆ ಋಷಿಮುನಿಗಳ ಕಾಲ ಪ್ರಾರಂಭ ಆಯಿತು. ಆವಾಗ ಈ ಪಂಚಭೂತಗಳೆಲ್ಲವೂ ಜಡವಸ್ತುಗಳಾಗಿದ್ದು ತಮ್ಮಿಂದ ತಾವು ಏನನ್ನು ಅವು ಅರಿಯೋದಿಲ್ಲ. ಅರಿಯುವಂಥ ಒಂದು ಶಕ್ತಿ ಅವಕ್ಕಿಲ್ಲ. ಅವುಗಳ ಹಿಂದೆ ಇವುಗಳ ಒಂದು ಪಂಚಭೂತಗಳ ಸೃಷ್ಟಿಗೆ ಕಾರಣವಾದಂಥ ಒಂದು ದಿವ್ಯವಾದ ಶಕ್ತಿ ಇರಬಹುದು ಅಂಥೇಳಿ ತನ್ನ ಬುದ್ಧಿಯಿಂದ ತರ್ಕ ಮಾಡಿಕೊಂಡಂಥ ಆ ಯಾವ ಋಷಿ ಮೌನಿಯಾಗಿ ಮುನಿಯಾಗಿ ಧ್ಯಾನ ಮಾಡೋಕ್ಕೆ ತೊಡಗಿದ. ಆವಾಗ ಅವನಿಗೆ ಒಂದು ಆತ್ಮ ಸಾಕ್ಷಾತ್ಕಾರ ಆಕತಿ. ಹೆಂಗಪ್ಪ ಅಂತಂದ್ರೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ ಜಗತ್ತ ತೇನ ತ್ಯಕ್ತೇನ ಭುಂಜಿತಃ ಮಾಗೃದಃ ಕಶ್ಯಸ್ವಿಧನಂ. ಇದು ಈಶಾವಾಸ್ಯೋಪನಿಷತ್ತಿನೊಳಗೆ ಬರ್ತದೆ. ಅಂದ್ರೆ ಈ ಒಂದು ತೋರುವ ಎಲ್ಲವೂ ಚಲಿಸುವ ಮತ್ತು ಚಲಿಸದ ಸರ್ವವು ಈಶನ ವಾಸಸ್ಥಾನ ಆಗೈತಿ.
ಅವನು ಕೊಟ್ಟದ್ದನ್ನು ಅವನಿಗೆ ಅರ್ಪಿಸಿ ನೀನು ಸ್ವೀಕಾರ ಮಾಡು, ಅದನ್ನು ಬಿಟ್ಟು ಯಾಕೆ ದುರಾಶೆಯ ಒಂದು ಕಣ್ಣು ಬಿಡ್ತೀಯ ಅಂತೇಳಿ ಹೇಳಿದಂಥ ಆ ಋಷಿ ತಾನು ಕಂಡಂಥ ದಿವ್ಯ ಅನುಭವವನ್ನು ತನ್ನ ಶಿಷ್ಯರಿಗೆ ಉಪದೇಶ ಮಾಡೋಕ್ಕೆ ಪ್ರಾರಂಭ ಮಾಡಿದ. ಸಾಮಾನ್ಯರ ಒಂದು ಗದ್ದಲದಿಂದ ದೂರ ಉಳಿದ ಅರಣ್ಯ ಪ್ರದೇಶದೊಳಗೆ ಆಶ್ರಮವನ್ನು ಕಟ್ಟಿಕೊಂಡ ಪ್ರಾರ್ಥನೆ, ಭಜನೆ, ಧ್ಯಾನಗಳನ್ನು ಆರಂಭ ಮಾಡಿದ. ಈ ಆಶ್ರಮಗಳು ಬೆಳೆದಂಥ ತಾ ಕಂಡದ್ದೇ ಸರಿ, ಇನ್ನೊಬ್ಬ ಕಂಡದ್ದು ಅಷ್ಟೇನು ಸರಿಯಲ್ಲ, ಅದರೊಳಗೆ ದೋಷ ಐತಿ ಅಂತಕ್ಕಂಥ ಒಂದು ಚರ್ಚೆ, ವಾದ ವಿವಾದಗಳು ಹುಟ್ಕೊಂಡು ಅಂಥ ಒಂದು ವಿವಾದಗಳು ಕೆಲವೊಮ್ಮೆ ಜಗಳಗಳಾಗಿ ಪರಿವರ್ತನೆ ಆದವು. ಹಿಂಗೆ ಋಷಿಗಳ ಹಿಂದೆ ಶಿಷ್ಯರ ಗುಂಪು ಬೆಳೆಯೋದಕ್ಕೆ ಪ್ರಾರಂಭ ಆದವು. ಹಿಂಗೆ ಬರ್ಬರ್ತಾ ಮುಂದೆ ಏನಾಯ್ತು ಅಂದ್ರೆ ಜಾತಿ, ಮತ, ಪಂಥ, ಧರ್ಮಗಳು ಹುಟ್ಕೊಂಡು, ಅಂದ್ರೆ ಒಬ್ಬೊಬ್ಬ ಋಷಿಯಿಂದ ಒಂದೊಂದು ಮತ ಅಥವಾ ಒಂದು ಪಂಥ, ಧರ್ಮ, ಹಿಂಗೆ ಬೇರೆ ಬೇರೆ ಋಷಿಮುನಿಗಳಿಂದ ಒಂದೊಂದು ವಿಧವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಧರ್ಮಗಳು ಹುಟ್ಕೊಂಡು ಅದಕ್ಕೆ ತಕ್ಕಂಗೆ ಆಯಾ ಧರ್ಮದ ಚಿಹ್ನೆಗಳನ್ನು ಹುಟ್ಕೊಂಡು ಕೆಲವೊಮ್ಮೆ ಆ ದರ್ಶನಗಳ ತತ್ವಗಳಿಗಿಂತ, ಆ ಧರ್ಮದ ತತ್ವಗಳಿಗಿಂತ ಆ ಧರ್ಮದ ಚಿಹ್ನೆಗಳೇ ಪ್ರಧಾನವಾಗಿ ಜಗಳಗಳು, ಯುದ್ಧಗಳಾಗಿ ರೂಪ ತಾಳಿದು ಸಹಸ್ರಾರು ಜನರು ಜೀವ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂತು. ಎಲ್ಲ ಕಾಲದೊಳಗೂ ಎಲ್ಲ ದೇಶದೊಳಗೂ ಈ ಒಂದು ಸೀಮೆ ಸಂಬಂಧಗಳನ್ನು ದಾಟಿ ಸ್ನೇಹ ಪ್ರೇಮಗಳಿಂದ ಕೂಡಿದ ಭಕ್ತಿ ಮಾರ್ಗವನ್ನು ಉಪದೇಶಿಸುವವರು ಜನಿಸಿ ಈ ಭೂಮಿ ಮೇಲೆ ಬಂದ ತಪ್ತಗೊಂಡಂಥ ಮನಸ್ಸುಗಳಿಗೆ ಶಾಂತಿಯ, ಸಾಮರಸ್ಯದ ನೀರನ್ನು ಎರೆದ ಅವರಿಗೆ ಸಮಾಧಾನವನ್ನು ಹೇಳಕ್ಕೆ ಪ್ರಾರಂಭ ಮಾಡಿದರು. ಅಂಥ ಒಂದು ಧರ್ಮಗಳ ಒಂದು ಕಲಹದ ಒಂದು ಪರಿಸ್ಥಿತಿಯೊಳಗೆ, ಕಾಲದೊಳಗೆ 12ನೇ ಶತಮಾನದೊಳಗೆ ಒಂದು ವಿಶೇಷವಾದಂಥ ಭಕ್ತಿ ಮಾರ್ಗ ಉದಯ ಆಯ್ತು. ಅದು ಯಾವಪ್ಪ ಅಂತಂದ್ರೆ ಕಲ್ಯಾಣದಲ್ಲಿ ಬಸವಣ್ಣನವರ ನೇತೃತ್ವದೊಳಗೆ ಅಲ್ಲಮ ಪ್ರಭುಗಳ ದಿವ್ಯ ಮಾರ್ಗದರ್ಶನದೊಳಗೆ ಒಂದು ಅನುಭವ ಮಂಟಪ ಹುಟ್ಕೊಂತು. ಕೇವಲ 36 ವರ್ಷಗಳಲ್ಲಿ 770 ಜನ ಅಮರ ಗಣಗಳು ಅಂದರೆ ಮುಕ್ತಾತ್ಮರು ತಯಾರಾದರು. ಎಲ್ಲ ಭೇದಗಳನ್ನು ತೊಡೆದುಹಾಕಿ ಯಾವ ವೃತ್ತಿಗಳು ಕೀಳಲ್ಲ, ಯಾವ ಮನುಷ್ಯನು ಹುಟ್ಟಿನಿಂದ ಮೇಲೂ ಅಲ್ಲ ಕೀಳು ಅಲ್ಲ, ಪರಮಾತ್ಮನ ದೃಷ್ಟಿಯೊಳಗೆ ಎಲ್ಲರೂ ಸಮಾನರು ಅಂತೇಳಿ ಅವರು ಜನರಿಗೆ ತಿಳುವಳಿಕೆಯನ್ನು ಹೇಳಕ್ಕೆ ಪ್ರಾರಂಭ ಮಾಡಿದರು. ಇನ್ನು ಜನ್ಮ ಕೊಡುವಂಥ ಹೆಣ್ಣು ಮಾಯೆ ಅಲ್ಲ, ಆಕೆ ಆದಿಶಕ್ತಿಯ ವ್ಯಕ್ತವಾಗಿರ್ತಕ್ಕಂಥ ಒಂದು ರೂಪ. ಅಷ್ಟೇ ಅಲ್ಲ, ಆಕೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಯೂ ಆಗಬಲ್ಲಳು ಅಂತಕ್ಕಂಥದ್ದನ್ನು ಸಿದ್ಧ ಮಾಡಿ ತೋರಿಸಿದರು. ಅಕ್ಕ ಮಹಾದೇವಿ ಆದಿಯಾಗಿ ಲಿಂಗಮ್ಮ ಕಡೆಯಾಗಿ 60ಕ್ಕಿಂತಲೂ ಹೆಚ್ಚು ಜನ ಸ್ತ್ರೀಯರು ಅಮರ ಗಣಗಳ ಸಾಲಿನಲ್ಲಿ ಸ್ಥಾನವನ್ನು ಪಡೆದರು. ಈ ಸ್ಥಾನ ಯಾರೋ ಕರುಣಿಸಿ ಅಥವಾ ಮೀಸಲಾಗಿರಿಸಿ ಕೊಟ್ಟಿದ್ದಂಥದ್ದು ಅಲ್ಲ. ಇದನ್ನು ಅವರೇ ತಮ್ಮ ಆಧ್ಯಾತ್ಮಿಕ ಒಂದು ಸಾಧನೆಯನ್ನು ಸಾಧಿಸಿ ಸಿದ್ಧಿಸಿಕೊಂಡಂಥದ್ದು. ಈ ಒಂದು ಭಕ್ತಿ ಮಾರ್ಗದ ಅನುಭಾವಿಗಳು ಘೋಷಣೆ ಮಾಡಿದರು. ಏನಂತ ಘೋಷಣೆ ಮಾಡಿದರು ಅಂತಂದ್ರೆ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಅಂತ ಹೇಳಿದರು. ಅಂದ್ರೆ ಆತ್ಮಕ್ಕೆ ಹೆಣ್ಣು ಗಂಡು, ಮೇಲು ಕೀಳು, ಬಡವ ಬಲ್ಲಿದ, ಕಪ್ಪು ಬಿಳುಪು ಅಂತಕ್ಕಂಥ ಭೇದ ಇಲ್ಲದ ಮೇಲೆ ಆತ್ಮಶಕ್ತಿಯಿಂದ ಆವಿರ್ಭವಿಸಿದ ಅಂದ್ರೆ ಆ ಒಂದು ಆತ್ಮಚೇತನ ಯುಕ್ತವಾಗಿ
ಹುಟ್ಟಿರ್ತಕ್ಕಂಥ ಈ ಒಂದು ದೇಹಕ್ಕೆ ಯಾಕೆ ಈ ಭೇದಗಳು ಗಂಟು ಬಿದ್ದುವು ಅಂತ ಕೇಳಿದಂಥ ಶರಣರು ಪ್ರತಿಯೊಬ್ಬರೂ ಅಧ್ಯಾತ್ಮ ಒಂದು ಸಾಧನೆಯನ್ನು ಮಾಡಬಹುದು ಅಂತೇಳಿ ಘೋಷಣೆ ಮಾಡಿದರು. ಅಷ್ಟೇ ಅಲ್ಲ, ಅಂಥ ಒಂದು ಸಾತ್ವಿಕರಿಗೆ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟರು. ಇನ್ನು ಅಧ್ಯಾತ್ಮ ಅಂತಂದ್ರೆ ಅದಿ ಪ್ಲಸ್ ಆತ್ಮ = ಆಧ್ಯಾತ್ಮ ಅಂತ ಹೇಳ್ತಾರೆ. ಅಂದ್ರೆ ಆತ್ಮವನ್ನೇ ಪ್ರಧಾನವಾಗಿಟ್ಕೊಂಡು ಆತ್ಮಸಿದ್ಧಿಯನ್ನೇ ಅಂದ್ರೆ ಸಾಮರಸ್ಯ ಸ್ಥಿತಿಯನ್ನು ಪಡೆಯುವುದನ್ನೇ ಗುರಿಯಾಗಿಟ್ಕೊಂಡು ಅದಕ್ಕೆ ಅನುಗುಣವಾಗಿ ಜೀವನ ಮಾಡೋದನ್ನು ಆಧ್ಯಾತ್ಮಿಕ ಜೀವನ ಅಂತೇಳಿ ಅನಿಸ್ಕೊತೈತಿ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಧನೆಗಳು ಆಧ್ಯಾತ್ಮಿಕ ಸಾಧನೆಗಳು ಅಂತೇಳಿ ಹೇಳಿಸ್ಕೊತಾವೆ. ಅಂಥ ಒಂದು ಸಮನ್ವಯ ಮಾರ್ಗದ ಸಹೃದಯ ಆಧ್ಯಾತ್ಮಿಕ ತತ್ವಗಳನ್ನು ಸಾಕಾರ ರೂಪದೊಳಗೆ ಬದುಕಿದಂಥ ಓಂಕಾರ ಸ್ವರೂಪಿಯೇ ಈ ಒಂದು ಶಿಶುನಾಳ ಶರೀಫ್ ಸಾಹೇಬರು. ಅವರು ಏನೇ ಮಾತಾಡಿದರು, ಅವರು ಯಾವುದನ್ನೇ ಕುರಿತು ಹಾಡಿದ್ರೂ ಅದರೊಳಗೆ ಆಧ್ಯಾತ್ಮಿಕತೆಯ ಅಂಶವೇ ಅಡಕಾಗಿರ್ತೈತಲ್ಲ ಹೊರತಾಗಿ ಅಲ್ಲಿ ಬೇರೆ ಮತ್ತೊಂದೇನು ಅಂಶ ಇರೋದಿಲ್ಲ. ಈ ಭೂಮಿ ಮ್ಯಾಗ ಹುಟ್ಟಿದಂಥ ಪ್ರತಿಯೊಂದು ಜೀವಿಗೂ ಸುಖಾನ ಬೇಕಾಗೈತಿ. ಆ ಸುಖಕ್ಕಾಗಿನ ಎಲ್ಲರೂ ನಾವು ಅಲಿದಾಡ್ತೀವಿ. ಅಂಥ ಸುಖಗಳೊಳಗೆ 3 ಪ್ರಕಾರವಾಗಿರ್ತಕ್ಕಂಥ ಸುಖ ಅದಾವು ಅಂತ ಹೇಳ್ತಾರೆ. ಮೊದಲನೇದು ಯಾವುದು ಅಂದ್ರೆ ಇಂದ್ರಿಯ ಸುಖ ಅಥವಾ ವಿಷಯ ಸುಖ. ಇದು ಯಾವುದಪ್ಪ ಅಂತಂದ್ರೆ ಪಂಚೇಂದ್ರಿಯಗಳು ಮತ್ತು ಪಂಚ ವಿಷಯಗಳ ಕೂಟದಿಂದ ಉಂಟಾಗುವುದನ್ನು ಇಂದ್ರಿಯ ಸುಖ. ಇದು ಅತ್ಯಂತ ಕ್ಷಣಿಕವಾದಂಥ ಸುಖ. ಇನ್ನು ಎರಡನೇದು ಸುಖ ಯಾವುದು ಅಂತಂದ್ರೆ ಬೌದ್ಧಿಕ ಸಂತೋಷ. ಬುದ್ಧಿಯನ್ನು ಜಾಗೃತ ಮಾಡಿಕೊಂಡು ಓದು, ಬರಹ, ಸಾಹಿತ್ಯ ಸಾಧನೆ, ಸಂಗೀತ, ಚಿತ್ರಕಲೆ, ಪ್ರಕೃತಿ ಸೌಂದರ್ಯ ವೀಕ್ಷಣೆ, ವೈಜ್ಞಾನಿಕ ಸಂಶೋಧನೆ, ಸಾಹಸ, ಕ್ರೀಡೆಗಳು ಮುಂತಾದ ಸಾಧನಗಳಲ್ಲಿ ಸಿಗುವಂಥ ಬೌದ್ಧಿಕ ಒಂದು ಸಂತೋಷ ಅಥವಾ ಸುಖ. ಇದು ಇಂದ್ರಿಯ ಸುಖದಷ್ಟು ಕ್ಷಣಿಕಲ್ಲ. ತಾನು ಸಂತೋಷಪಟ್ಟ ಇತರರಿಗೂ ಸಂತೋಷ ನೀಡುವ ಗುಣ ಈ ಒಂದು ಬೌದ್ಧಿಕ ಸುಖಕ್ಕೆ ಐತಿ. ಪ್ರತಿಯೊಬ್ಬ ಸಾಧಕನು ತನ್ನ ತೃಪ್ತಿಗಾಗಿ ಮನ ಬುದ್ಧಿಗಳು ಒಲಿಯುವ ಈ ಬೌದ್ಧಿಕ ಸಂತೋಷವನ್ನು ಅನುಭವಿಸಲೇಬೇಕು. ಹಂಗೆ ಶರೀಫ್ ಸಾಹೇಬರು ಕೂಡ ಕೆಲ ಕಾಲ ಶಿಕ್ಷಕರಾಗಿ ಮತ್ತು ಕೆಲ ಸಂದರ್ಭಗಳಲ್ಲಿ ಹಾಡು, ಕುಣಿತ, ನಾಟಕ, ಅಭಿನಯ, ಪುರಾಣ, ಪ್ರವಚನ ಇಂಥವುಗಳ ಮೂಲಕ ಬೌದ್ಧಿಕ ಒಂದು ಸಂತೋಷವನ್ನು ಅನುಭವಿಸಿದರು. ಇನ್ನು 3ನೇ ಸುಖ ಯಾವುದಪ್ಪ ಅಂತಂದ್ರೆ ಆತ್ಮಾನಂದ ಸುಖ ಅಂತೇಳಿ ಹೇಳ್ತಾರೆ. ಇದು ಯಾವ ಆತ್ಮಾನಂದ ಸುಖ ಯಾವುದರಿಂದ ಸಿಗ್ತತಿ ಅಂತಂದ್ರೆ ಪೂಜೆ, ಪ್ರಾರ್ಥನೆ, ಧ್ಯಾನ, ಯೋಗಾಸನ, ದಾನ, ತ್ಯಾಗ, ತಪಸ್ಸು, ವೈರಾಗ್ಯ, ಸದ್ಭಕ್ತಿ, ಸುಜ್ಞಾನ, ಸತ್ಕ್ರಿಯೆ ಈ ಎಲ್ಲವುಗಳ ಸಾಧನೆಯಿಂದ ಪಡೆಯುವುದೇ ಆತ್ಮಾನಂದ. ಇದನ್ನು ಪಡೆದರೆ ತೀರ್ತು ಮನುಷ್ಯ ಇನ್ನೇನನ್ನು ಸಾಧಿಸಬೇಕಾಗಿಲ್ಲ. ಎಲ್ಲ ಸಾಧನೆಗಳ ಒಟ್ಟು ಸಾರವೇ ಆತ್ಮಾನಂದ. ಅದನ್ನು ಪಡೆಯದೇ ನಾವು ಏನು ಗಳಿಸಿದ್ರೂ ನಮಗೆ ಇಲ್ಲಿ ತೃಪ್ತಿ ಅನ್ನುವಂಥದ್ದು ಸಿಗೋದಿಲ್ಲ. ಇನ್ನು ಈ ಆತ್ಮಾನಂದವನ್ನು ನಾವು ಗಳಿಸಿದ ಮೇಲೆ ಏನನ್ನು ಪಡೆದ್ರೂ ಅಥವಾ ಪಡೀಲಿಲ್ಲ ಅಂದ್ರೂ ಅದರೊಳಗೆ ಏನೋ ವಿಶೇಷತೆ ಅನ್ನುವಂಥದ್ದು ಉಳಿಯೋದಿಲ್ಲ. ಅಂದ್ರೆ ಆತ್ಮಾನಂದಕ್ಕಿಂತ ಶ್ರೇಷ್ಠವಾದಂಥ ಸುಖ ಈ ಮನುಷ್ಯನಿಗೆ ಈ ಜಗತ್ತಿನೊಳಗೆ ಮತ್ತೊಂದಿಲ್ಲ ಅಂಥೇಳಿ ಅಲ್ಲಮ ಪ್ರಭುದೇವರು ಹೇಳ್ತಾರೋ. ಲಿಂಗವನರಿಯದೆ ಏನು ನಡೆರಿದರೂ ಫಲವಿಲ್ಲ, ಲಿಂಗವನರಿದ ಬಳಿಕ ಮತ್ತೇನರಿದರೂ ಫಲವಿಲ್ಲ, ಸರ್ವ ಕಾರಣ ಲಿಂಗವಾಗಿ ಲಿಂಗವನಿ ಅರಿಯುವೆ, ಲಿಂಗ ಸುಖದೊಳಗೋಲಾಡುವೆ ಗುಹೇಶ್ವರ ಅಂತೇಳಿ ಹೇಳುವಲ್ಲಿಗೆ ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ ನಾಳೆ
ಬರ್ಕೋ ಪದ ಬರ್ಕೋ ಅಂತಕ್ಕಂಥ ಶಿಶುನಾಳ ಸಂತ ಶರೀಫ್ ಸಾಹೇಬರ ಪದ್ಯವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಚಿಂತನ ಮಂಥನಕ್ಕೆ ಮಂಗಳವನ್ನು ನೀಡೋಣ ಅಂತ. ಜೈ ಮಂಗಳಂ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.